Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ ಫಸ್ಟ್ ಹೆಲ್ದಿ ಲೈಫ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ್ ವೊಕ್ಯಾಬ್ಯುಲರಿ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ, 7ನೆಯ ತರಗತಿಯ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. So dear students, here the first question, answer the following questions in a sentence each. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ, ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ನೀವು ಈ ರೀತಿಯಾಗಿ ಕಲ್ಪನೆ ಮಾಡಿಕೊಳ್ಳಬಹುದು, ಯಾವುದು ಭಾಳಷ್ಟು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸ್ಥಳವಾಗಿತ್ತು ಅಂತ ಹೇಳಿ. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದ್ಯಾಟ್ ವಿ ಕುಡ್ ಇಮ್ಯಾಜಿನ್. ನಾವು ಇಲ್ಲಿ ಭೂಮಿ ಒಂದು ಭಾಳಷ್ಟು ಆರೋಗ್ಯಕರವಾಗಿರ್ತಕ್ಕಂತಹ ಸ್ಥಳವಾಗಿತ್ತು ಅಂತ ಹೇಳಿ ನಾವು ಇಲ್ಲಿ ಕಲ್ಪನೆ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ದ ಕ್ವಶನ್ ನಂಬರ್ 2, ಹೂ ವಾಸ್ ಫ್ಯೂರಿಯಸ್. ಯಾರು ಬಹಳಷ್ಟು ಕೋಪಗೊಂಡಿದ್ದರು ಅಂತ ಕೇಳ್ತಾ ಇದ್ದಾರೆ. ಒನ್ ಆಫ್ ದ ವಿಚಸ್ ವಾಸ್ ಫ್ಯೂರಿಯಸ್. ಒಬ್ಬ ಮಾಟಗಾತಿ ಬಹಳಷ್ಟು ಕೋಪಗೊಂಡಿದ್ದಳು ಅಂತ ಅರ್ಥ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ವಾಟ್ ಮೇಡ್ ದ ಪೋಷನ್ ಗೋ ರಾಂಗ್. ಇಲ್ಲಿ ಅವರು ತಯಾರಿಸ್ತಿರ್ತಕ್ಕಂತಹ ಒಂದು ಪೋಷನ್ ಏನಿದೆ ಅದು ಹೇಗೆ ತಪ್ಪಾಗೋಯಿತು ಅಂತ ಕೇಳ್ತಾ ಇದ್ದಾರೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ದ ಎನರ್ಜಿ. ಇಲ್ಲಿ ಶಕ್ತಿ ಏನಾಗ್ತಾ ಇತ್ತು, ಸಂಗ್ರಹಣೆ ಆಗ್ತಾ ಇತ್ತು ಆ ಸಮಯದಲ್ಲಿ. ಒನ್ ಆಫ್ ದ ವಿಚಸ್ ಅಂದರೆ ಒಬ್ಬ ಮಾಟಗಾತಿ ಏನು ಮಾಡ್ತಾಳೆ, ತಪ್ಪಾಗಿ ಪ್ರೊನೌನ್ಸಿಯೇಷನನ್ನು ಮಾಡ್ತಾಳೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ದ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಅ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಇಲ್ಲಿ ಮಂತ್ರೋಚ್ಚಾರಣೆಯಲ್ಲಿ ಏನು ಮಾಡ್ತಾಳೆ, ಅವಳು ತಪ್ಪಾಗಿ ಪ್ರೊನೌನ್ಸಿಯೇಷನ್ನ ಮಾಡ್ತಾಳೆ. ಆ್ಯಸ್ ಅ ರಿಸಲ್ಟ್, ಇದರ ಪರಿಣಾಮವಾಗಿ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಅಲ್ಲಿ ಒಂದು ದೊಡ್ಡ ಸ್ಫೋಟ ಉಂಟಾಗುತ್ತೆ. ವಿಚ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್. ಯಾವುದು ಸಂಪೂರ್ಣವಾಗಿ ಆ ಕಾಡನ್ನು ನಾಶ ಮಾಡುತ್ತೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆ ನಂಬರ್ 4 ಈ ರೀತಿಯಾಗಿದೆ. ಕ್ವಶನ್ ನಂಬರ್ 4, ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಎಕ್ಸ್ಪ್ಲೋಷನ್. ಇಲ್ಲಿ ಸ್ಫೋಟಗೊಂಡ ನಂತರ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್, ಆಫ್ಟರ್ ದ ಎಕ್ಸ್ಪ್ಲೋಷನ್, ಇಲ್ಲಿ ಸ್ಫೋಟ ಉಂಟಾದ ನಂತರ ದ ಫಾರೆಸ್ಟ್ ಗಾಟ್ ಡೆಸ್ಟ್ರಾಯ್ಡ್ ಕಂಪ್ಲೀಟ್ಲಿ, ಸಂಪೂರ್ಣವಾಗಿ ಕಾಡು ನಾಶವಾಗುತ್ತೆ. ಆಲ್ ದ ವಿಚಸ್ ಟರ್ನ್ ಇನ್ ಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್. ಇಲ್ಲಿ ಎಲ್ಲ ಒಂದು ವಿಚಸ್ಗಳು, ಮಾಟಗಾತಿಯರು, ಅವು ಬದಲಾಗಿ ಏನಾಗ್ತವೆ, ಇಲ್ಲಿ ಜರ್ಮ್ಸ್ ಒಂದು ಸೂಕ್ಷ್ಮ ಜೀವಿಗಳಾಗಿ ಬದಲಾವಣೆ ಹೊಂದ್ತವೆ. ದೇ ವೇರ್ ಟ್ರ್ಯಾಪ್ಡ್ ಇನ್ ಅ ಲಿಕ್ವಿಡ್ ಇನ್ ಅ ಸ್ಮಾಲ್ ಬಾಟಲ್. ಅವು ಒಂದು ಚಿಕ್ಕ ಬಾಟಲಿಯಲ್ಲಿ ಏನಾಗ್ತವೆ, ಇಲ್ಲಿ ಬಲೆಗೆ ಬೀಳ್ತವೆ. ಚಿಕ್ಕ ಬಾಟಲಿಯಲ್ಲಿ ಒಂದು ದ್ರವ ಪದಾರ್ಥದಲ್ಲಿ ಅವು ಸಿಕ್ಕಾಕೊಳ್ತವೆ ಅಂತಕ್ಕಂಥದ್ದು. ವಿಚ್ ವಾಸ್ ಲೈಯಿಂಗ್ ಇನ್ ದ ಸ್ವಾಂಪ್. ಅದು ಒಂದು ಭಾಳಷ್ಟು ಸ್ವಾಂಪ್ ಆಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಬಿದ್ದಿರ್ತಕ್ಕಂಥದ್ದು ಅಂಥೇಳಿ. ಇನ್ನು 5ನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ ಸ್ನೇಹಿತರೆ. ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್. ಹಾಗಾದರೆ ಆ ಒಂದು ಮಾಟಗಾತಿಯರಿಗೆ ಏನಾಯಿತು ಸ್ಫೋಟವಾದ ನಂತರ ಅಂತ ಕೇಳ್ತಾ ಇದ್ದಾರೆ. ಆಲ್ ದ ವಿಚಸ್ ವೇರ್ ಟರ್ನ್ ಇನ್ ಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್ ಆಸ್ ಅ ರಿಸಲ್ಟ್ ಆಫ್ ದ ಎಕ್ಸ್ಪ್ಲೋಷನ್. ದೇ ವೇರ್ ಟ್ರ್ಯಾಪ್ಡ್ ಇನ್ ಅ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲೈಯಿಂಗ್ ಇನ್ ದ ಸ್ವಾಂಪ್. ಈ ಉತ್ತರವನ್ನು ಈಗಾಗಲೇ ನೋಡಿದ್ದೇವೆ. ನಾವು ವಿ ಗೋ ಟು ದ 6th ಕ್ವಶನ್. ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್. ಆ ಹುಡುಗ ಆ ಒಂದು ಸಿಕ್ಕಿರ್ತಕ್ಕಂತಹ ಹೊಸ ಒಂದು ಏನು ಸ್ವಾಂಪ್ನಲ್ಲಿ ಸಿಕ್ಕಿರ್ತಕ್ಕಂಥ ಬಾಟಲ್ನ ಏನು ಮಾಡಿದ ಅಂತ ಕೇಳ್ತಾ ಇದ್ದಾರೆ. ದ ಬಾಯ್ ಥಾಟ್ ದ್ಯಾಟ್ ಇಟ್ ವಾಸ್ ಅ ನೈಸ್ ಡ್ರಿಂಕ್ ಆ್ಯಂಡ್ ಸಾಲ್ವಡ್ ಇಟ್ ಫುಲ್ಲಿ. ಆ ಹುಡುಗ ಅದು ಚೆನ್ನಾಗಿರ್ತಕ್ಕಂತಹ ಒಂದು ಕುಡಿಯುವ ವಸ್ತು ಅಂತ ಭಾವಿಸಿಬಿಟ್ಟು ಏನು ಮಾಡ್ತಾನೆ, ಅದನ್ನು ಸಂಪೂರ್ಣವಾಗಿ ಕುಡಿದು ಬಿಡ್ತಾನೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 7 ನೋಡಲಾಗಿ, ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್. ಆ ಒಂದು ಪೋಷನ್ ಕುಡಿದ ನಂತರ ಆ ಒಂದು ಹುಡುಗನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನು. ಆನ್ಸರ್, ದ ಬಾಯ್ಸ್ ಲೈಕ್ ಆ್ಯಂಡ್ ಡಿಸ್ಲೈಕ್ಸ್ ಟು ಚೇಂಜ್. ಇಲ್ಲಿ ಆ ಹುಡುಗನ ಇಷ್ಟಗಳು ಮತ್ತು ಇಷ್ಟ ಇಲ್ಲದಿರ್ತಕ್ಕಂಥವುಗಳು ಬದಲಾವಣೆ ಆಗ್ತವೆ.
A funny feeling started in the boy's mouth. ಒಂದಿಷ್ಟು ಮೋಜಿನ ಸಂಗತಿಗಳು ಆತನ ಬಾಯಿನಲ್ಲಿ ಆರಂಭವಾಗ್ತವೆ. He no longer wanted to eat vegetables and fruits and good nutritious foods. ಇಲ್ಲಿ ಆ ಹುಡುಗನಿಗೆ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಅಥವಾ ಪೋಷಕಾಂಶಭರಿತ ಆಹಾರವನ್ನು ಸೇವಿಸುವುದಕ್ಕೆ ಇಷ್ಟ ಇರಲಿಲ್ಲ ಭಾಳ ಸಮಯದವರೆಗೆ. ಹಿ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ಪಿಜ್ಜಾ. ಈಗ ಆತ ಏನು ಮಾಡ್ತಾ ಇದ್ದಾನೆ, ಪಿಜ್ಜಾ, ಬರ್ಗರ್ ಮುಂತಾದವುಗಳನ್ನ ಕೇಳ್ತಾ ಇದ್ದಾನೆ. ಹಿ ಸ್ಟಾರ್ಟೆಡ್ ಆರ್ಡರಿಂಗ್ ಫುಡ್ ಫ್ರಮ್ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ಈಗ ಆತ ಹೋಟೆಲ್ಗಳಿಂದ, ರೆಸ್ಟೋರೆಂಟ್ಗಳಿಂದ ಆಹಾರವನ್ನು ತರಿಸ್ಕೊಳ್ತಾ ಇದ್ದಾನೆ. ಹಿ ಸ್ಟಾರ್ಟೆಡ್ ವಾಚಿಂಗ್ ಟೆಲಿವಿಷನ್. ಮತ್ತು ಆತ ಟೆಲಿವಿಷನನ್ನು ನೋಡಲಿಕ್ಕೆ ಆರಂಭ ಮಾಡ್ತಾನೆ. ಹಿ ಸ್ಟಾರ್ಟೆಡ್ ಈಟಿಂಗ್ ಮೋರ್ ಆಫ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್. ಮತ್ತು ಸಾಕಷ್ಟು ಐಸ್ ಕ್ರೀಮ್ ಮತ್ತು ಚಿಪ್ಸನ್ನು ತಿನ್ನಲಿಕ್ಕೆ ಆರಂಭ ಮಾಡ್ತಾನೆ. ಇದು ಪೋಷಣೆ ಮಾಡಿರ್ತಕ್ಕಂಥ ಒಂದು ಪರಿಣಾಮ. ನಾವು ದಿಸ್ ಇಸ್ ದ 8th ಕ್ವಶನ್. ಮೆನ್ಷನ್ ದ ವರ್ಸ್ಟ್ ಥಿಂಗ್ ದ್ಯಾಟ್ ದ ವಿಚಸ್ ಲರ್ನ್ ಟು ಡೂ. ಯಾವ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಆ ಒಂದು ವಿಚಸ್ಗಳು ಕಲಿತುಕೊಂಡು ಅಂತ ಕೇಳಿದ್ದಾರೆ. ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಾಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂಥ, ವೈರಸ್ ಹರಡುವಂತೆ ಇವು ಸಹಿತ ಹರಡಲಿಕ್ಕೆ ಆರಂಭ ಮಾಡಿದ್ವು. ದೇ ಕಾಸ್ಡ್ ದ ವರ್ಸ್ಟ್ ಡಿಸೀಸ್ ಇನ್ ಮ್ಯಾನ್. ಈ ಮನುಷ್ಯನಲ್ಲಿ ಒಂದು ಭಾಳ ಕೆಟ್ಟದಾಗಿರ್ತಕ್ಕಂಥ ರೋಗವೊಂದು ಇಲ್ಲಿ ಇನ್ ಎಕ್ಸ್ಪ್ಲೇಷನ್ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ಆ ಒಂದು ರೋಗದ ಹೆಸರೇ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್ ಅಂತೇಳಿ, ಅಂದರೆ ಜೀವನವನ್ನು ವ್ಯರ್ಥ ಮಾಡುವಂತಹ ಒಂದು ರೋಗ ಅಂತೇಳಿ ಕರಿಬೋದು. ಇನ್ನು ಪ್ರಶ್ನೆ ನಂಬರ್ 9 ನೋಡ್ತಾ ಇದ್ದೇವೆ. ಹೂ ಡಿಸ್ಕವರ್ಡ್ ದ ವಿಚಸ್. ಹಾಗಾದರೆ ಈ ವಿಚಸ್ಗಳನ್ನ ಯಾರು ಕಂಡು ಹಿಡಿದರು ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಪೀಟನ್ ಹೆಲ್ದಿ ಡಿಸ್ಕವರ್ಡ್ ದ ವಿಚಸ್. ಡಾಕ್ಟರ್ ಪೀಟನ್ ಹೆಲ್ದಿ ಏನು ಮಾಡ್ತಾರೆ, ಇವುಗಳನ್ನ ಕಂಡು ಹಿಡಿತಾರೆ ಅಂಥೇಳಿ. ಕ್ವಶನ್ ನಂಬರ್ 10. ವಾಟ್ ಡಿಡ್ ದ ಪೇಷಂಟ್ಸ್ ಡೂ ಬಿಫೋರ್ ದಿ ವೆಂಟ್ ಟು ಡಾಕ್ಟರ್ ಪೀಟನ್ ಹೆಲ್ದಿ. ಇವರು ಡಾಕ್ಟರ್ ಪೀಟನ್ ಹೆಲ್ದಿಯವರ ಬಳಿ ಹೋಗುವ ಮುಂಚೆ ಏನು ಮಾಡ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ದ ಪೇಷಂಟ್ಸ್ ವೇರ್ ಅಟ್ಯಾಕ್ಡ್ ವಿತ್ ಒನ್ ಆಫ್ ದ ವರ್ಸ್ಟ್ ಡಿಸೀಸ್, the disease of wasting life. They were not eating the urgent healthy food, wasting lot of time in watching Patterson. They were all the time lazy boy, not doing any exercise. They were drawn into a shawl as they stopped interaction with the people. They were doing all activities which made them unhealthy, sick and lethargic. The question number 11. What was the advice of Dr. Peyton Healthy? Answer. The best remedy was neither pills nor injections. The patients should eat fruits and vegetables and do some exercise. ಇಲ್ಲಿ ಡಾಕ್ಟರ್ ಪೀಟನ್ ಹೆಲ್ದಿ ಅವರ ಒಂದು ಉಪದೇಶದಂತೆ ಇಲ್ಲಿ ಯಾರು ಈ ಒಂದು ರೋಗಕ್ಕೆ ತುತ್ತಾಗಿದ್ದಾರೋ ಅವರು ಹಣ್ಣುಗಳನ್ನು, ತರಕಾರಿಗಳನ್ನು ಮತ್ತು ಒಂದಿಷ್ಟು ವ್ಯಾಯಾಮ ಮಾಡಿದರೆ ಅವರು ಅದರಿಂದ ಗುಣಮುಖ ಆಗ್ತಾರೆ. ಇಫ್ ಎನಿಬಡಿ ಟುಕ್ ಹೀಸ್ ಅಡ್ವೈಸ್, ಯಾರು ಅವರ ಒಂದು ಉಪದೇಶವನ್ನು ತೆಗೆದುಕೊಂಡಿದ್ದರು, ದೇ ಬಿಕೇಮ್ ಹೆಲ್ದಿ ಆ್ಯಂಡ್ ವಿಚ್ ಹ್ಯಾಡ್ ಟು ಲೀವ್ ದ್ಯಾಟ್ ಬಾಡಿ. ಆ ಒಂದು ವಿಚಸ್ ಏನಾಯ್ತಂದರೆ ಅವರ ಒಂದು ಬಾಡಿಯನ್ನು ಬಿಟ್ಟು ಹೋಗಿಬಿಡ್ತು. ದೇ ಕುಡ್ ಬಿ ರಿಡ್ ಆಫ್ ಬೈ ಅ ಸಿಂಗಲ್ ಸ್ನೀಸ್. ಅವರು ಆ ಒಂದು ಸ್ನೀಸ್ ಮುಖಾಂತರ, ಸೀನುವ ಮುಖಾಂತರ ಆ ರೋಗವನ್ನು ಕಳೆದುಕೊಳ್ತಾ ಇದ್ರು. ನೆಕ್ಸ್ಟ್, fill in the blanks using the suitable words from the words given in the brackets. The first one is healthiest, second one is furious, third one is explosion, the fourth one is trapped, fifth one is vaccine, the last one is sneeze. Next we go to C2. Discuss with your partner. Question number 1. What made people strong and healthy in the olden days? In the olden days, people ate varieties of food, loved fruits and vegetables. They exercised daily. They enjoyed long walks, played, leaped, and the earth was clean and pollution-free. All these made both adults and children full of joy, and they were in good moods. All these made them strong and healthy. The question number 2. How would the potion change the people? The people became patients as they were attacked with one of the worst diseases, the disease of wasting life. They were not eating right kind of food. They were lazy, lethargic. As they stopped exercising, they spent most of their time indoors watching TV. They were aloof and not interacting socially with the people. They apart more time lying on the bed also. Here, next question number 3. They were the witches not able to make the kind of magic potion they wanted to prepare. The answer is the
To prepare a magic potion, they should put their energy and utter some words during the process. One of the witches made a mistake in uttering the words, so they were not able to make a kind of potion they desired. The question number 4, describe the change in the boy's attitude after he drank the potion. The boy likes and dislikes to a change. A funny feeling started in the boy's mouth. He no longer wanted to eat vegetable, fruits, and good nutrition foods. We started asking for pizza, burger, etc. He started ordering food from hotels and restaurants. He started watching television. He started eating more ice cream and chips here. The next fifth question is, what was Dr. Piton Healthy's best remedy? ಇಲ್ಲಿ ಡಾಕ್ಟರ್ ಪಿಟನ್ ಹೆಲ್ದಿ ಅವರ ಒಂದು ಪರಿಹಾರ ಉಪಾಯ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಡಾಕ್ಟರ್ ಪಿಟನ್ ಹೆಲ್ದೀಸ್ ದ ಬೆಸ್ಟ್ ರೆಮಿಡಿ ವಾಸ್ ಟು ಟೇಕ್ ದ ಲಿಟಲ್ ಬಿಟ್ ಆಫ್ ಎಫರ್ಟ್, ಈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ರೆಗ್ಯುಲರ್ ಎಕ್ಸರ್ಸೈಸ್ ವಿಲ್ ಮೇಕ್ ದೆಮ್ ಫಿಟ್ ಅಗೇನ್. So the question number C3, discuss the question answers. Question number 1 here, the message the story gives is not only for children but also the grown-ups. Do you agree? Yes, I will agree with the above the statement. The message is for both adults and children. Continuous eating of junk food like pizza, burger, ice cream, chips, etc. The people lose their health. Instead, if they eat good food, fruits, vegetables, and do proper exercise regularly, they become healthy. The question number 2 is here. With the help of paragraph 4 or 5, describe the lines and the cure. The people stopped going out of the house, were sitting and lying about. There was no activity for their mind and body, so they felt ill. They lost their interest in everything. These were the effects of the potion they drank. The witches managed to turn the effects of the potion into the worst disease of wasting life. So here, after the research of Dr. Piton Healthy discovered the cause and cure of this disease, the people should eat good food and vegetables and fruits and so many exercise regularly. They should make a strong effort to live a healthy, joyful and happy life. The germs like the witches will go by one sneeze. And make sentences using the following. Madame Curie discovered radium. She found it in ore of radium. She took more effort to prepare pure radium. The radium can cure many diseases, but it is not used to inject directly. Now, match is the opposite words. Day, night, more, less, advantage, disadvantage, long, short, sad, happy, save, waste, light, darkness. Here, writing first. 6 p.m. wake up and brush teeth. 8 a.m. take a bath and get ready for school. And 9:30 morning prayer at school. 1 p.m. lunch. Back to home 5 o'clock. 8:30 dinner learning lesson. And 10 go to bed wishing parents. So here can be raw, have to be cooked raw at your as well as the tomato, carrot, rice, wheat, milk, potato, cucumber, fish, bananas, mangoes, orange, apples. These are the fish, the table given here above to look at it. And after that you come to V3. W3 it means so right on 3, healthy living and unhealthy living. Eating varieties of food, eating vegetables, eating fruits and doing exercise like walking. And unhealthy living, refusing to eat vegetables, refusing to eat good food, refusing to be exercise, refusing to go outside. This is the last disease. ಸೊ ರಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.